ಮುಂದಿನ ರಾಶಿ ತುಲಾರಾಶಿ. ಗುರು ಬದಲಾವಣೆಯಿಂದ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ ಈ ಗುರು ಬದಲಾಗ್ತಾ ಇರೋದ್ರಿಂದ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ತುಲಾರಾಶಿಗೆ ಈ ಸೂರ್ಯೋದಯ ನಿಮಗೆ ಜ್ಞಾನೋದಯ ಆಗಿದೆ ಅಂತಂದರೆ ಇದು ಭಾಗ್ಯೋದಯ ಆದ ಮೇಲೇ ಬಹಳ ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು. ತುಲಾರಾಶಿಯವರು ಇಷ್ಟೂ ದಿನಗಳು ನೀವು ಕೈ ಕಟ್ಕೊಂಡು ಕುಳಿತುಕೊಂಡಿದ್ರಲ್ಲ, ಇದೀಗ ನೀವು ಓಪನ್ ಮೈಂಡೆಡ್. ಹೇಗೆ ಅಂತಂದರೆ ನೀವು ಎಂಥವರೆಗೂ ಕೂಡ ಬುದ್ಧಿ ಕಲಿಸ್ತಕ್ಕಂಥದ್ದು. ಗೊತ್ತಿಲ್ವಲ್ಲ ಯಾವ ಸಂದರ್ಭದಲ್ಲಿ ಏನೇನು ಹೇಗಾಗಿತ್ತು ಅಂತ ನಿಮಗೆ. ಅಂತಹ ಅದ್ಭುತದ ಪರ್ವಕಾಲ ಪ್ರಾರಂಭವಾಗಿದೆ ತುಲಾರಾಶಿಯವರೆಗೆ. ಷಷ್ಠಮಕ್ಕೆ ಇರತಕ್ಕಂತಹದ್ದು ಶನೈಶ್ಚರ, ಭಾಗ್ಯದಲ್ಲಿರತಕ್ಕಂತಹ ಗುರು ಭಾಗ್ಯೋದಯವಾಗಿದೆ ಅಂತಲೇ ಅರ್ಥ. ಇನ್ನು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಗುರುಬಲ, ಗುರು ಕೃಪೆ ಇದ್ದರೆ ಎಲ್ಲ ಕೆಲಸಗಳು ಸಕ್ಸಸ್ ಆದಾಗೇನೆ. ಇನ್ನು ಜಾತಕದಲ್ಲಿ ಗ್ರಹಗಳು ಯಾವುದು ಎಷ್ಟು ಯಾರು ಹೇಳ್ತಾರೆ ಎಲ್ಲವೂ ಕೂಡ ಕಡಿಮೆಯೇ. ಗುರು ಒಬ್ಬನಿದ್ದರೆ ಹೇಳ್ತಾರಲ್ಲ, ಎಂಥ ಅರಮುನಿದರೆ ಗುರು ಕಾಯುವ ಅಂತ, ಹಾಗೆ ಗುರು ಕಾಯುತ್ತಾನೆ ಈಗ ನಿಮ್ಮನ್ನು. ಎಂತಹ ಸಂದಿಗ್ಧ ಪರಿಸ್ಥಿತಿ ಸಿಲುಕಾಕೊಂಡಿದ್ದರೋ, ಯಾವ ನೋವಿನ ಆರಂಭಿಕ ಹಂತದಲ್ಲಿ ಸಿಲುಕಿಕೊಂಡಿದ್ದರೋ, ಬಹುಶಃ ಆರ್ಥಿಕಾಭಿವೃದ್ಧಿಯಲ್ಲಿ ದೊಡ್ಡ ಮಟ್ಟದ ಮನ್ನಣೆ, ಕೀರ್ತಿಯನ್ನ, ಧನವನ್ನ ಆಗಮನ ಮಾಡಿಕೊಳ್ತೀರಿ. ನೀವು ಅಪೇಕ್ಷೆ ಪಟ್ಟ ರೀತಿಯಲ್ಲಿ ಇರ್ತೀರಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಖುಷಿ ಸಂತೋಷವನ್ನು ವೆಲ್ಕಮ್ ಮಾಡಿಕೊಳ್ತೀರಿ. ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದನ್ನು ಏನು ನೀವು ಈ ಜಾಬ್ ಮಾಡೋರಿಗೆ ಎಲ್ಲಿ ಉನ್ನತ ಪದವಿ ಫಲ ಪ್ರಾಪ್ತ್ಯರ್ಥಂ ಅಂತಲೂ ಕೂಡ ಹೇಳುತ್ತಾನೆ. ಹೊರದೇಶದ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿ ಬರುತ್ತವೆ. ಜೊತೆಗೆ ನೀವು ಮಾಡ್ತಕ್ಕಂತಹ ಬಿಸ್ನೆಸ್ಸಲ್ಲಿ ಅದೇ ಹೇಳ್ತಾನೆ, ನಿಮಗೆ ಮೊದಲೇ ಹೇಳಿದ್ದೀನಿ, ಒಂದು ಪದವನ್ನು ಬಳಸಿದ್ದೇನೆ, ಜ್ಞಾನೋದಯವಾಗಬೇಕೀಗ ಅಂತ. ಯಾವಾಗ ಜ್ಞಾನೋದಯವಾಯಿತು ಅದು ನಿಮ್ಮ ಫಲ ಕೊಟ್ಟಿರಲ್ಲ. ಈ ವರ್ಷ ಜ್ಞಾನೋದಯವಾಯಿತು ಅಂತಂದರೆ ಮಲ್ಟಿ ಟ್ಯಾಲೆಂಟ್ ನಿಮಗಿದೆಯಲ್ಲ, ಈಗ ಉಪಯೋಗಿಸಿ. ನೀವು ಯಾವಾಗಲೂ ಉಪಯೋಗಿಸಿದ್ರಿ, ಪ್ರಯೋಜನ ಬರಲಿಲ್ಲ. ಇದೀಗ ನಿಮ್ಮ ಪ್ರಯತ್ನದಲ್ಲಿ ಭಾಗಶಃ 2% ನೀವು ಮುಂದಕ್ಕೆ ಹೋದರೂ ಸಾಕು, ಇನ್ನು ನಿಮಗೆ ಆ ದೇವರ ಕೃಪೆನೇ ಜೊತೆ ಸೇರಿಕೊಳ್ಳುತ್ತೆ. ಬೇಕಾದಷ್ಟು ನಾವು ಮಾತಾಡ್ತೀವಲ್ಲ, ಆನೆಯ ಬಲವಿದ್ದರೂ ನಮಗೆ ಅಡಕೆಯ ಬಲ ಒಂದಷ್ಟು ಬೇಕು ಅಂತ. ಅಂತಹ ಅದೃಷ್ಟಕ್ಕೆ ನೀವು ಕಾರಣೀಭೂತರಾಗ್ತಕ್ಕಂತಹದ್ದು ತುಲಾರಾಶಿಯವರು. ಭಾಗ್ಯದಲ್ಲಿ ಗುರು ಇದ್ದಾನೆ ನಿಮಗೆ. ಅಂತಹ ಭಾಗ್ಯೋದಯವಾದಾಗ ಏನೇನಾಗ್ತವೆ ಗುರುಗಳೇ? ಸೈಟನ್ನು ತೆಗೆದುಕೊಳ್ಳುವಂಥ ಕನಸು ನನಸಾಗುತ್ತೆ. ಯಾರಾದರೂ ಮನೆ ಕಟ್ಟಬೇಕು ಅಂತ ಮನಸ್ಸಿಗೆ ಹಾಕ್ಕೊಂಡು ಎಷ್ಟೋ ವರ್ಷಗಳಿಂದ ಸೈಟ್ ತೊಗೊಂಡಿದ್ರೆ ಅವರು ಮನೆ ಕಟ್ತೀರಿ. ಸಂತಾನವಾಗದೆ ಬಹುಶಃ ಒಂದಷ್ಟು ವರ್ಷಗಳೇ ಆಗ್ಬಿಟ್ಟಿದೆ ಅಂತಂದರೆ, ಇನ್ನು ಅವರಿಗೆ ಸಪ್ತಮದಲ್ಲಿದ್ದಾಗಲೂ ಆಗಲಿಲ್ಲ, ಪಂಚಮದಲ್ಲಿದ್ದಾಗ ಆಗಲಿಲ್ಲ ಅಂತಂದರೆ ಭಾಗ್ಯದಲ್ಲಿ ಬಂದಾಗ ಅದು ಆಗಲೇಬೇಕು. ಅದು ಕೂಡ ಬರೆದಿಟ್ಕೊಳ್ಳಿ. ಇನ್ನು ನಿಮಗೆ ಬೇಕಾಗಿರತಕ್ಕಂಥ ಆಸ್ತಿ ಪಾಸ್ತಿಯನ್ನು ಮಾರಾಟ ಮಾಡಬೇಕು ಮತ್ತು ಅದು 2ರಷ್ಟು ಪಡ್ಕೊಳ್ಬೇಕು. ಇವೆಲ್ಲವೂ ಕೂಡ ನಿಮಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿದೆ. ನಿಮಗೆ ಯಾರು ಸಹಾಯ ಮಾಡಿರುತ್ತಾರೋ ಒಮ್ಮೆ ನೆನಪಿಟ್ಕೊಳ್ಳಿ, ತಂದೆ ತಾಯಿಗೆ ನೀವೆಷ್ಟು ಗೌರವ ಕೊಡ್ತಾ ಇದ್ದೀರೋ ಅವರಿಗಿಂತಲೂ ಹೆಚ್ಚಿನ ಗೌರವವನ್ನೇ ಕೊಡಬೇಕಾಗತ್ತೆ. ಸಣ್ಣದಾಗಿ ಗೊತ್ತಿಲ್ವಲ್ಲ, ನಿಮಗೆ ಯಾವತ್ತೋ ಒಂದು ದಿನ ಒಂದು ಸಣ್ಣ ಮಟ್ಟದ ಸಹಾಯ ಅದೇ ನಿಮಗೆ ದೊಡ್ಡ ತಾಪತ್ರಯವಾಗಿತ್ತು. ಇವತ್ತು ನಿಮಗೆ ದೊಡ್ಡ ಮಟ್ಟದ ಹಣ ಬರ್ತಿದ್ರು ಕೂಡ ಕೇರೆ ಮಾಡ್ತೀರಾ ನೀವು ಅನ್ನೋದಾದರೆ ಕಷ್ಟವಾದೀತು. ಅದಕ್ಕಾಗಿ ನೀವೆಲ್ಲದಕ್ಕೂ ಕೂಡ ಆ ಸಣ್ಣದಕ್ಕೆ ಆವತ್ತಿನ ಕಾಲಕ್ಕೆ ಅಂದು ಅದಕ್ಕಷ್ಟು ವ್ಯಾಲ್ಯೂ ಇತ್ತು. ಅದಕ್ಕಾಗಿ ಇವತ್ತು ನಿಮಗೆ ಅದರ 10ರಷ್ಟು, ಒಂದು 100ರಷ್ಟು ಒಂದು ದಿನಕ್ಕೆ ಬರ್ತಾ ಇದೆ ನಿಮಗೆ ಆದಾಯ. ಒಟ್ಟಾರೆ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ಪರ್ವಕಾಲ ಶುಭಾರಂಭ ಗುರುವಿನ ಕೃಪೆಯಿಂದ, ಗುರು ದೀಕ್ಷೆಯಿಂದ ಪಡೆದುಕೊಳ್ಳುತ್ತೀರಿ. ತುಲಾರಾಶಿಯವರು ಅತ್ಯಂತ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಇನ್ನು ನಿಮ್ಮ ತುಲಾರಾಶಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮ್ಮ ಬಚಕ್ರದಲ್ಲಿ, ನಿಮ್ಮ ರಾಶಿ ಕುಂಡಲಿಯಲ್ಲಿ ಗುರು ಎಲ್ಲಿದ್ದಾನೆ ಅದನ್ನು ಒಮ್ಮೆ ಪರಿಗಣಿಸಿ ನೋಡ್ತಾ ಮುಂದುವರಿಯುವಂಥದ್ದು. ಇನ್ನು ನೀವೇನಾದರೂ ಒಂದು ರೆಮಿಡಿ ಅಂತ ನೀವು ಮಾಡಿಕೊಳ್ತೀನಿ ಅಂತಂದರೆ, ಈ ತುಲಾರಾಶಿಗೆ ಸಂಬಂಧಪಟ್ಟವರು ಹಾಲು ದಾನ ಮಾಡುವಂಥದ್ದನ್ನು ಮರೆಯಬೇಡಿ. ನೀವು ಹಾಲು ಸ್ವೀಕಾರ ಮಾಡ್ತಕ್ಕಂತಹದ್ದು ಕಡಿಮೆ ಮಾಡಿ. ಯಾರಿಗಾದರೂ ದಾನ ಮಾಡ್ತೀನಿ ಅಂತಂದರೆ ಶ್ವೇತ ವಸ್ತ್ರವನ್ನು ಹಾಗೆಯೇ ಹಳದಿ ವಸ್ತ್ರವನ್ನು ದಾನ ಮಾಡ್ತಕ್ಕಂತಹದ್ದು. ಆಮೇಲೆ ಹರಿದ್ರ ಮಣಿಮಾಲೆಯನ್ನು ಯಾವ ಜೀವಂಚ ಕಾಲ ನೀವು ಧರಿಸುವಂಥದ್ದು. ಒಟ್ಟಾರೆ ಗುರುವಿನ ರಕ್ಷಣಾತ್ಮಕ ಕವಚವನ್ನು ನೀವು ಧರಿಸ್ತಿದ್ದೀರಿ ಅಂತಲೇ ಅರ್ಥ. ಹರಿದ್ರ ಮಣಿಮಾಲೆ ಸಿಗಲಿಲ್ಲ, ತುಳಸಿ ಮಾಲೆಯನ್ನು ಧರಿಸ್ತಕ್ಕಂತಹದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲೆಕ್ಸಾಂಡರ್ ಪೆಂಡೆಂಟ್ ವಿತ್ ವೈಜಯಂತಿ ಮಾಲೆ ಧರಿಸ್ತೀನಿ ಅಂತಂದರೆ ಬಹುಶಃ
ನೀವು ಅಂದುಕೊಂಡದ್ದು ಯಾವತ್ತೋ ಅಂದುಕೊಂಡಿದ್ದು ಇವತ್ತೇ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಕೆಲವರು ಮಾತಾಡುವಾಗ ಈಗಷ್ಟೇ ನಿನ್ನ ಬಗ್ಗೆ ಮಾತಾಡ್ತಿದ್ದೆ, ನೀನು ಬಂದೆ, ನೀನು 100 ವರ್ಷ ಆಯಿಸು ಅಂತ ನೀವು ಮಾತಾಡ್ತೀರಲ್ಲ, ನಿಮ್ಮ ಕೆಲಸಗಳು 100ಕ್ಕೆ 100 ಯಾವತ್ತೂ ಆಗುವಂಥದ್ದು ಇವತ್ತೇ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಜೊತೆಗೆ ಆ ಒಂದು ಮಾಲೆ ಇದ್ದಾಗ ಅಂತಹ ಅದ್ಭುತ ಫಲಗಳನ್ನು ತಾವು ಕಾಣ್ತೀರಿ. ಗುರು ನಿಮಗೆ ಭಾಗ್ಯೋದಯಕ್ಕೆ ಬಂದಾಗ ನನ್ನ ಪ್ರೀತಿಯ ಬಂಧುಗಳೇ. ಉತ್ತಮವಾಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಶುಭಂ ಭೂಯಾತ್. ಒಳಿತಾಗಲಿ. ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಬರುತ್ತೆ. ಬಹಳನೇ ಶುಭ ಸಮಯ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ರು. ಎಲ್ಲೋ ಒಂದು ಕಡೆ ಆರ್ಥಿಕ ಅಭಿವೃದ್ಧಿ ಕೂಡ ಬಹಳನೇ ಚೆನ್ನಾಗಿರುತ್ತೆ. ಆದರೆ ಯಾವುದೇ ರೀತಿಯಾಗಿರುವಂಥ ದರ್ಪ ಅಹಂಕಾರವನ್ನು ಈ ಒಂದು ಸಂದರ್ಭದಲ್ಲಿ ನೀವು ಪಡೆದು ಸೂಕ್ತ ಅಲ್ಲ. ಜೊತೆಗೆ ಸಾಧ್ಯವಾದಷ್ಟು ಹಾಲನ್ನು ದಾನ ಮಾಡ್ತಾ ಬಂದರೆ ನಿಮ್ಮ ಒಂದು ಸಮಯ ಶುಭ ಸಮಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಿಮ್ಮದು ತುಲಾರಾಶಿಯಾಗಿತ್ತು ಅಂತಂದರೆ ಈ ಒಂದು ಹಾಲಿನ ದಾನವನ್ನು ನೀವು ಕೂಡ ಮಾಡಿ. ನಮಸ್ಕಾರ.